ಕೆಲವರು ಏನು ಮಾಡ್ತಾರೆ ಅಂದರೆ ವೆಜಿಟೇಬಲ್ ಮಾರ್ಕೆಟಿಂದ ತಂದ ತಕ್ಷಣ ಹಾಗೆಯೇ ಡಬ್ಬದಲ್ಲಿ ಅಥವಾ ಪ್ಲಾಸ್ಟಿಕಲ್ಲಿ ಹಾಗೆಯೇ ಫ್ರಿಜ್ಜಲ್ಲಿ ಇಟ್ಬಿಡ್ತಾರೆ. ಆದರೆ ನಾನೇನು ಮಾಡ್ತೀನಂದರೆ ಈ ರೀತಿ ತೊಳೆದ್ಬಿಟ್ಟು ರಾತ್ರಿ ಒಂದು ಬಟ್ಟೆ ಹಾಕಿಬಿಟ್ಟು ಒಣಗಿಸ್ತೇನೆ. ಕರಿಭತ್ತ ಕೂಡ ನಾನು ತೊಳೆದ್ಬಿಟ್ಟು ಒಣಗಿಸಿ ಪೌಡ್ರ್ ಮಾಡಿ ಇಡ್ತೇನೆ. ನಂತರ ಇದು ಗೋಬಿಯನ್ನು ಮಾತ್ರ ತೊಳೆಯಲ್ಲ ನಾನು, ಹಾಗೆಯೇ ಕ್ಲೀನ್ ಮಾಡಿಬಿಟ್ಟು ಇಡ್ತೇನೆ. ಅಂದರೆ ಹುಳ ಎಲ್ಲ ಉಂಟಾ ಅಂತ ನೋಡಿ ಕ್ಲೀನ್ ಮಾಡಿ ಇಡ್ತೇನೆ. ಯಾವಾಗ ಬೇಕೋ ಆವಾಗ ಗೋಬಿ ತೊಳೆದ್ಬಿಟ್ಟು ಯೂಸ್ ಮಾಡ್ತೇನೆ. ಇದು ಕ್ಯಾರೆಟ್ ಎಲ್ಲ ನೋಡಿ ಈ ರೀತಿ ನೀರು ಹಾಕಿಬಿಟ್ಟು ಇಟ್ಟರೆ ಎಷ್ಟು ದಿನ ಆದರೂ ಹಾಳಾಗೋದಿಲ್ಲ. ನೀರು ಮಾತ್ರ ಒಂದು 3 ದಿನಕ್ಕೊಂದು ಸಲ ಚೇಂಜ್ ಮಾಡಬೇಕು. 2 ವೀಕ್ಸ್ ಆದರೂ ಫ್ರೆಶ್ ಆಗಿ ಇರ್ತದೆ. ಪದೇ ಪದೇ ಹೋಗಿ ನಾವು ಮಾರ್ಕೆಟಿಗೆ ಫ್ರೆಶ್ ತರಕಾರಿ ತರಬೇಕು ಅಂತ ಇಲ್ಲ. ಆದರೆ ಸೊಪ್ಪನ್ನು ಮಾತ್ರ ನಾನು ನೀರು ಹಾಕಿ ತೊಳೆಯೋದಿಲ್ಲ. ಈ ಥರ ಡಬ್ಬದಲ್ಲಿ ಕ್ಲೀನ್ ಮಾಡಿ ಇಡ್ತೇನೆ. ಯಾವಾಗ ಬೇಕೋ ಆಗ ಸ್ವಲ್ಪ ಸೊಪ್ಪು ತೆಗೆದುಬಿಟ್ಟು ಕ್ಲೀನ್ ಮಾಡಿ ನೀರಲ್ಲಿ ತೊಳೆದು ಮತ್ತು ಯೂಸ್ ಮಾಡ್ತೇನೆ. ಯಾಕೆಂದರೆ ಸೊಪ್ಪು ತೊಳೆದ್ರೆ ಹಾಳಾಗುತ್ತೆ ಫಸ್ಟಿಗೆ, ಅದಕ್ಕೋಸ್ಕರ. ನೋಡಿ 2 ವಾರ ಆದರೂ ಇದೇ ರೀತಿ ಇರ್ತದೆ. ನಾನು ಲೆಮನನ್ನು ಕೂಡ ಅಷ್ಟೇ ಈ ರೀತಿ ನೀರಲ್ಲಿ ಹಾಕಿಬಿಟ್ಟು ಇಡ್ತೇನೆ. ಫ್ರೆಶ್ ತಗೊಂಡು ಬಂದಾಗೇ ಇರ್ತದೆ. ಮೆಂತ್ಯ ಸೊಪ್ಪು ಮತ್ತು ಮಿಕ್ಕಿದ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಬೇಕಾದಾಗ ನೀರಲ್ಲಿ ತೊಳಿಬೋದು. ಈ ರೀತಿ ಫ್ರಿಜ್ಜಲ್ಲಿ ಜೋಡಿಸಿಟ್ರೆ ಒಂದರ ಮೇಲೊಂದು ನಮಗೆ ಸ್ಪೇಸ್ ಕೂಡ ಕಡಿಮೆ ತಗೊಳ್ಳುತ್ತೆ. ಬೆಳಿಗ್ಗೆ ಯಾವ ಡಬ್ಬ ಬೇಕೋ ಅದನ್ನು ತೆಗೆದು ಯೂಸ್ ಮಾಡ್ಬೋದು. ಈಸಿ ಆಗುತ್ತೆ, ಎಲ್ಲನೂ ನೀಟಾಗಿ ಕೂಡ ಇರ್ತದೆ.